ಲಂಕೇಶ್ ರಕ್ಷಣೆ ಬಗ್ಗೆ ಕಾಳಜಿ, ಯಾವುದೇ ಕಾರಣಕ್ಕೂ ಕೂಡ ಭಯ ಬೇಡ, ನಾವಿದ್ದೇವೆ. ನಿಮ್ಮ ಗನ್ ಲೈಸೆನ್ಸ್ ಅರ್ಜಿ ಹಾಕಿ. ಎಸಿಪಿ ಗೌತಮ್ ಹಾಗೂ ಇನ್ಸ್ಪೆಕ್ಟರ್ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಸೇಫ್ಟಿಗೋಸ್ಕರ ಗನ್ ಲೈಸೆನ್ಸ್ ತಗೊಳ್ಳಿ, ಅಪ್ಲಿಕೇಶನ್ ಹಾಕಬಹುದು ಅಂತ ಕೂಡ ಸಲಹೆ ಕೊಟ್ಟಿದ್ದಾರಂತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಲಂಕೇಶ್ ರಕ್ಷಣೆ ಬಗ್ಗೆ ಕಾಳಜಿ ಇದೆಯಂತೆ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ನಾವಿದ್ದೀವಿ. ನಿಮ್ಮ ಗನ್ ಲೈಸೆನ್ಸ್ ಅರ್ಜಿ ಹಾಕಿ. ಎಸಿಪಿ ಗೌತಮ್ ಹಾಗೂ ಇನ್ಸ್ಪೆಕ್ಟರ್ ಸಲಹೆ ಕೊಟ್ಟಿದ್ದಾರಂತೆ. ನಿಮ್ಮ ಸೇಫ್ಟಿಗೋಸ್ಕರ ಗನ್ ಲೈಸೆನ್ಸ್ ತಗೊಳ್ಳಿ, ಅಪ್ಲಿಕೇಶನ್ ಹಾಕಬಹುದು ಅಂತ ಕೂಡ ಸಲಹೆ ಕೊಟ್ಟಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಇಂದ್ರಜಿತ್ ಲಂಕೇಶ್ ಲೈಸೆನ್ಸ್ ಅಪ್ಲಿಕೇಶನ್ ಹಾಕಿ, ಗನ್ ತಗೊಳ್ಳಿ, ನೀವು ಅಪ್ಲಿಕೇಶನ್ ಹಾಕಬಹುದು ಅಂತೆಲ್ಲ ಸಲಹೆ ಕೊಟ್ಟಿದ್ದಾರಂತೆ. ಎಸಿಪಿ ಗೌತಮ್ ಹಾಗೂ ಇನ್ಸ್ಪೆಕ್ಟರ್ ಅವ್ರ ಜೊತೆ ವಿಚಾರಣೆ ಸರಿಸುಮಾರು 3.5 ತಾಸುಗಳ ಕಾಲ. ನಿಮ್ಮ ಸೇಫ್ಟಿಗೋಸ್ಕರ ಒಂದು ಗನ್ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ. ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಕೂಡ, ಯಾಕೆಂದರೆ ಅವರ ರಕ್ಷಣೆಗೆ ಹಾಕಿ ಕಾಳಜಿಯ ಮಾತುಗಳನ್ನು ಆಡಿದ್ದಾರೆ. ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹಾಗಾಗಿ ಅಲ್ಲಿ ಎಸಿಪಿ ಗೌತಮ್ ಕೂಡ ಇದ್ದಾರೆ, ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಸೇಫ್ಟಿಗೋಸ್ಕರ ಗನ್ ಲೈಸೆನ್ಸ್ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರಂತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇಂದ್ರಜಿತ್ ಲಂಕೇಶ್ ಅವರ ವಿಚಾರಣೆ ಬಹುತೇಕ ಮುಕ್ತಾಯ ಆಗಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ವಿಚಾರಣೆ ಬಗ್ಗೆ ಸಿಸಿಬಿ ಡಿಸಿಪಿಗೆ ವಿವರಣೆಯನ್ನು ಕೊಟ್ಟಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಸಂದೀಪ್ ಪಾಟೀಲ್ ಅಪರಾಧ ವಿಭಾಗದ ಜಂಟಿ ಆಯುಕ್ತರು ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಡೂ ರಿಮೆಂಬರ್, ಬೆಳಗ್ಗೆ ಸಂದೀಪ್ ಪಾಟೀಲ್ ಹೋಗಿ ಹೋಮ್ ಮಿನಿಸ್ಟರ್ಗೆ ಬ್ರೀಫ್ ಮಾಡಿದ್ರು. ಅದಾದ್ಮೇಲೆ ಅವ್ರು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಅಲ್ಲಿಂದ ನೇರವಾಗಿ ಸಿಸಿಬಿ ಕಚೇರಿಗೆ ಬಂದರು. ಅಲ್ಲಿ ಅಫ್ಕೋರ್ಸ್ ಈಗಾಗಲೇ ಅಲ್ಲಿ ಎಸಿಪಿ ಗೌತಮ್ ಇದ್ರು, ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರು. ಈಗ ವಿಚಾರಣೆ ಬಹುತೇಕ ಮುಕ್ತಾಯ ಆಗಿದೆ. ಇದೀಗ ಸಂದೀಪ್ ಪಾಟೀಲ್ ಅವರಿಗೆ ವಿವರಣೆಯನ್ನು ಕೊಡ್ತಿದ್ದಾರಂತೆ. ಎಸಿಪಿ ಗೌತಮ್ ಬೆಳಗ್ಗೆಯಿಂದ ನೀಡಿದಂತಹ ಹೇಳಿಕೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸಾಕ್ಷ್ಯಗಳ ಬಗ್ಗೆ ಡಿಸಿಪಿಗೆ ವಿವರಣೆ ಕೊಟ್ಟಿದ್ದಾರೆ. ಮುಂದಿನ ಕ್ರಮದ ಬಗ್ಗೆ ಸಂದೀಪ್ ಪಾಟೀಲ್ ಜೊತೆ ಚರ್ಚೆ ಕೂಡ ನಡೆಸ್ತಾರೆ. ಇಂದ್ರಜಿತ್ ಲಂಕೇಶ್ ನೀಡಿದಂತಹ ಸ್ಟೇಟ್ಮೆಂಟ್ಗೆ ಸಹಿ ಪಡ್ಕೋತಾರೆ. ಅವು ರೆಗ್ಯುಲರ್, ಅದು ಯಾವಾಗಲೂ ಕೂಡ ಯಾರೇ ಬಂದು ಮಾತಾಡಿದಾಗಲೂ ಕೂಡ ಅದು ರಿಟರ್ನ್ ಡಾಕ್ಯುಮೆಂಟ್ ಆಗುತ್ತೆ, ಪ್ಲಸ್ ವಿಡಿಯೋ ಚಿತ್ರೀಕರಣ ಆಗುತ್ತೆ. ನಾನೇ ಹೇಳಿಕೆ ಕೊಟ್ಟಿದ್ದು, ಇದು ನನ್ನದೇ ಅಂತ ಅದಕ್ಕೆ ಸೈನ್ ಹಾಕ್ತಾರೆ. ಇದೆಲ್ಲ ನಡೆಯುತ್ತೆ ಯಾವಾಗಲೂ ಕೂಡ. ಸೊ ಹಾಗಾಗಿ ಆ ಫಾರ್ಮಾಲಿಟೀಸ್ ಏನಿದೆ ಅದನ್ನು ಮುಗಿಸ್ತಾರೆ ಅವರು ಸಿಸಿಬಿ ಅಧಿಕಾರಿಗಳು. ಎನಿ ಮೊಮೆಂಟ್ ಇಂದ್ರಜಿತ್ ಲಂಕೇಶ್ ಅವರು ಹೊರ ಬರಬಹುದು. ಈ ಫಾರ್ಮಾಲಿಟಿ ಶುರುವಾಗಿ ಮುಗಿಯೋ ತನಕ ಒಂದು 1/2-3 ಗಂಟೆ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಇದೆಲ್ಲವೂ ಆಗಿ ಅಬ್ಬಬ್ಬಾ ಅಂದರೆ ಈಗ 3:30, ಇನ್ನೊಂದು ಅರ್ಧ ಗಂಟೆ, 4 ಗಂಟೆ ಮೇಲೆ ಅವರು ಹೊರಗೆ ಬರುವ ಎಲ್ಲ ಲಕ್ಷಣಗಳು ಇದೆ. ಇಲ್ಲಿ ತನಕ ಲಂಚ್ ಬ್ರೇಕು ಕೂಡ ಬಿಟ್ಟಿಲ್ಲ. ಮೇ ಬಿ ಅಲ್ಲಿ ಊಟ ತರಿಸಿ ಒಳಗೆ ತಿನ್ನಿಸಿ ಹೊರಗೆ ಕಳಿಸ್ತಾರಾ, ಇಲ್ಲ ಮುಗೀತು ಅಂತ ಕಳಿಸ್ತಾರಾ? ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅಫ್ಕೋರ್ಸ್ ಅವಾಗಿಂದ ಕೊಡ್ತಾ ಇದೀವಿ ಕೆಳಗಡೆ ಕೂಡ. ಸ್ಯಾಂಡಲ್ವುಡ್ನಲ್ಲಿ ಕೋಡ್ ವರ್ಡ್ ಬಳಕೆ ಬಗ್ಗೆ ಆಗಲಿ, ಯಾರ್ದಾರ ಹೆಸರುಗಳನ್ನ ಹೇಳಿದ್ದಾರಾ, ಲಿಂಕ್ ಇರೋ ರಾಜಕಾರಣಿಗಳ ಮಕ್ಕಳ ಹೆಸರನ್ನ ಹೇಳಿದ್ದಾರಾ, ಡ್ರಗ್ಸ್ ಪಾರ್ಟಿ ಎಲ್ಲಿ ನಡೆಯುತ್ತೆ, ಯಾವ ಅಪಾರ್ಟ್ಮೆಂಟು, ಹೇಗೆ ಸಪ್ಲೈ ಆಗುತ್ತೆ ಡ್ರಗ್ಸ್ಗಳು, ಅದೆಲ್ಲ ವಿತ್ ಡಾಕ್ಯುಮೆಂಟ್ ಏನಾದರೂ ತಗೊಂಡ್ಬಂದು ಕೊಟ್ಟಿದ್ದಾರಾ, ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ಡಾಟ್ ಕ್ವಶನ್ ಮಾರ್ಕ್. ಈ ವಿಷಯ ಗೊತ್ತಾಗಿ ಕೆಲವು ನಟರು ಕೂಡ ಬೈದಿದ್ದಾರೆ. ಎಲ್ಲರನ್ನೂ ಕೂಡ ಹಾಳು ಮಾಡ್ತೀರಾ ಅಂತ ಗದರಿಸಿದಾರಂತೆ. ಸಿಸಿಬಿ ಮುಂದೆ ಆ ಎಲ್ಲ ವಿಚಾರಗಳನ್ನು ಕೂಡ ಇಂದ್ರಜಿತ್ ಲಂಕೇಶ್ ಬಾಯ್ಬಿಟ್ಟಿದ್ದಾರೆ. ಹಾಗಾದರೆ ಅದೆಲ್ಲ ಏನು, ಹೇಗೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಕೆ ಸಿಸಿಬಿ ಅವರು ಮುಂದಕ್ಕೆ ಹೋಗ್ತಾರಾ? ಈಗಾಗಲೇ ಒಂದಷ್ಟು ಮಾಹಿತಿಯನ್ನು, ಹೇಳಿಕೆಗಳನ್ನು ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಿರ್ತಾರೆ. ಇಲ್ಲಿಗೆ ಅವರ ವಿಚಾರಣೆಯ ಒಂದು ಹಂತಕ್ಕೆ ಮುಗಿದಿದೆ ಅಂತ ಬರ್ತಿರುವಂಥ ಮಾಹಿತಿ. ಅಂಟಿನಲ್ಲೇ ಹೊರಗೆ ಬರೋ ತನಕ ಕಾಯಬೇಕು.
ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿಸಿಬಿ ಕಚೇರಿಯಿಂದ ಮುನಿರಾಜು ಲೈವ್ ಇದ್ದಾರೆ. ಮುನಿರಾಜು, ಸಿಚುವೇಶನ್ ಹೇಗಿದೆ? ಈಗ ಹೊರಗೆ ಬರ್ತಾರಾ? ಏನ್ ನಡೀತಿದೆ ಒಳಗಡೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಇಂದ್ರಜಿತ್ ಲಂಕೇಶ್ ಅವರೊಂದು ವಿಚಾರಣೆ ಮುಕ್ತಾಯ ಆಗುತ್ತೆ. ಈಗಾಗಲೇ ಏನು ಹಿರಿಯ ಸಿಸಿಬಿಯ ಒಂದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸಂದೀಪ್ ಪಾಟೀಲ್ ಅವರು ಸಹ ಆಗಮಿಸಿದ್ದಾರೆ. ಈಗಾಗಲೇ ಏನು ಎಸಿಪಿ ಮತ್ತೆ ಇನ್ಸ್ಪೆಕ್ಟರ್ ಒಂದು ಬೆಳಗ್ಗೆಯಿಂದಲೂ ಸಹ ಒಂದು ವಿಚಾರಣೆ ಮಾಡಿದ್ರು. ಆ ಒಂದು ಮಾಹಿತಿಯ ಒಂದು ಸಂಪೂರ್ಣ ಒಂದು ಮಾಹಿತಿಗಳನ್ನ ಒಂದು ಸಂದೀಪ್ ಪಾಟೀಲ್ ಅವರು ಪಡ್ಕೊಳ್ತಾ ಇರುವಂತದ್ದು. ಮತ್ತೆ ಫೈನಲ್ ಆಗಿ ಇಂದ್ರಜಿತ್ ಅವರನ್ನು ಸಹ ಒಂದು ಮಾತಾಡಿಸಿದ್ದಾರೆ. ಯಾವ ಆಧಾರದ ಮೇಲೆ ಈ ಒಂದು ಆರೋಪಗಳನ್ನ ಮಾಡಿದ್ರೆ, ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳೇನಿದೆ ಇದೆ, ಮತ್ತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ನಿಮಗೆ ಒಂದು ಮಾಹಿತಿ ಇರುವಂತದ್ದು ಎಲ್ಲವನ್ನೂ ಸಹ ಪಡ್ಕೊಳ್ತಿರುವಂತದ್ದು. ಅದೇ ರೀತಿ ಅವರು ಏನು ಬೆಳಿಗ್ಗೆಯಿಂದ ಇಂದ್ರಜಿತ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಅಂತಿಮವಾಗಿ ಒಂದು ಕ್ಲಾರಿಫಿಕೇಶನ್ ತಗೊಂಡು ಒಂದು ಸಹಿಯನ್ನ ಪಡ್ಕೊಳ್ತಾರೆ. ಇಂದ್ರಜಿತ್ ಸಹಿ ಮಾಡಿದ ನಂತರ ಅದು ಅಧಿಕೃತವಾಗಿ ಒಂದು ದಾಖಲೆ ಆಗುತ್ತೆ. ನಂತರ ಪೊಲೀಸರು ಆ ಒಂದು ದಾಖಲೆಯನ್ನ ಇಟ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಬಹುದು. ಅದರಿಂದ ಈಗ ಅಂತಿಮ ಹಂತಕ್ಕೆ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಬಂದಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂದ್ರಜಿತ್ ಸಹ ಹೊರಗಡೆ ಬಂದು ಈ ಬಗ್ಗೆ ತಾವು ಏನ್ ವಿಚಾರಣೆ ಮಾಡಿದ್ರು, ಏನೆಲ್ಲ ಮಾಹಿತಿಗಳನ್ನು ಕೊಟ್ಟರು ಅದನ್ನ ಸಹ ಒಂದು ಮಾಧ್ಯಮಗಳ ಮುಂದೆ ಒಂದು ಹೇಳೋ ಸಾಧ್ಯತೆ ಸಹ ಇದೆ. ಹೀಗಾಗಿ ಒಂದು ಸಂದೀಪ್ ಪಾಟೀಲ್ ಅವರು ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವರು ಸಹ ಒಂದು ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹರೀಶ್, ಇಲ್ಲಿಗೆ ಇಂದ್ರಜಿತ್ ಲಂಕೇಶ್ ಅವರ ಜೊತೆ ಮಾತುಕತೆ ಮುಗೀತು ಸಂಪೂರ್ಣವಾಗಿ ಅಂತ ಅನ್ಕೋಬೇಕಾ, ಅಥವಾ ಸೆಕೆಂಡ್ ರೌಂಡ್ ಏನಾದ್ರು ಇದೆಯಾ? ಹರೀಶ್, ಬಹುತೇಕ ಇದು ಮುಕ್ತಾಯ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರ ಬಳಿ ಇರುವಂತಹ ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಫೋಟೋಗಳಿರ್ಬೋದು, ಮತ್ತೆ ಏನ್ ಎವಿಡೆನ್ಸ್ ಅಂತ ಏನ್ ಇಟ್ಕೊಂಡಿರ್ತಾರೆ ಅದನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಣೆ ಮುಕ್ತಾಯ ಆಗುತ್ತೆ. ನಂತರ ಇಂದ್ರಜಿತ್ ಅವರು ಸಹ ಹೊರಗಡೆ ಬರ್ತಾರೆ. ಯಾಕಂದ್ರೆ ಎಸಿಪಿ ಅವರು ಖುದ್ದು ವಿಚಾರಣೆಯನ್ನು ಮುಗಿಸಿ ಅವರು ಸಹ ಹೊರಗಡೆ ಬಂದಿದ್ರು. ಇನ್ನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಮುಗಿಸಿ ನಾವು ಹೊರಗಡೆ ಬರ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹರೀಶ್, ಈಗ ಸಂದೀಪ್ ಪಾಟೀಲ್ ಅವರು ಅಪರಾಧ ವಿಭಾಗದ ಜಂಟಿ ಆಯುಕ್ತರು ಇಂದ್ರಜಿತ್ ಲಂಕೇಶ್ ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡಿಲ್ವಾ? ಹರೀಶ್, ಈಗ ಅವರು ಸಹ ಮಾತಾಡ್ತಿದ್ದಾರೆ. ಯಾಕಂದ್ರೆ ಇದು ತುಂಬಾ ಗಂಭೀರ ಪ್ರಕರಣ ಆಗಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್, ಅದು ನಟ ನಟಿಯರು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಬಗ್ಗೆ ಅವರು ಒಂದು ಆರೋಪ ಮಾಡಿರುವಂತದ್ದು. ಅದರಿಂದ ನಿಮ್ಮ ಬಳಿ ಏನ್ ಎವಿಡೆನ್ಸ್ ಇದೆ, ಯಾವ ಆಧಾರದ ಮೇಲೆ ಇದನ್ನೆಲ್ಲ ಒಂದು ಆರೋಪ ಮಾಡಿದಿರಿ ಅಂತ ಹೇಳಿ ಅದನ್ನು ಕ್ವಶನ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಏನ್ ಬೆಳಗ್ಗೆಯಿಂದಲೂ ಏನ್ ವಿಚಾರಣೆ ಆಗಿತ್ತು, ಆ ಒಂದು ವಿಚಾರಣೆಯ ಒಂದು ಅಂತಿಮ ರೂಪವನ್ನ ಸಂದೀಪ್ ಪಾಟೀಲ್ ಅವರು ಮಾಡ್ತಿರುವಂತದ್ದು. ಅದಕ್ಕೆ ಫೈನಲ್ ಆಗಿ ನಿಮ್ಮ ಬಳಿ ಇರುವಂತಹ ಕ್ಲಾರಿಫಿಕೇಶನ್ ಏನೆಲ್ಲ ಒಂದು ತಂದಿದ್ದೀರಿ ನೀವು ಎವಿಡೆನ್ಸ್ ಗಳನ್ನ, ಅದನ್ನೆಲ್ಲ ತೋರಿಸಿ ಅಂತ ಹೇಳಿ ಅದನ್ನು ಸಹ ಮಾಹಿತಿಯನ್ನು ಪಡ್ಕೊಂಡು ಅನಂತರ ತನಿಖಾಧಿಕಾರಿಗಳು ಏನಿದ್ದಾರೆ ಅವರಿಂದಲೂ ಸಹ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಅವ್ರು ಬೆಳಗ್ಗೆಯಿಂದ ಏನೆಲ್ಲ ನಿಮ್ಗೆ ಹೇಳಿದ್ದಾರೆ, ಮತ್ತೆ ಏನೆಲ್ಲ ಮಾಹಿತಿ ಮತ್ತೆ ಫೋಟೋಗಳಿರ್ಬೋದು, ವಿಡಿಯೋಗಳಿರ್ಬೋದು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವ ಮಾಹಿತಿಯನ್ನ ಈಗಾಗಲೇ ಸಿಸಿಬಿ ಆಫೀಸರ್ಸ್ ಗಳಿಗೆ ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಸುಮಾರು 3.5 ತಾಸುಗಳ ಕಾಲ ಇಂದ್ರಜಿತ್ ಲಂಕೇಶ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಪ್ರಧಾನ ಕಚೇರಿಯಲ್ಲಿದ್ದರು. ಅವ್ರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಮಿಸ್ಟರ್ ಮಲ್ಲೇಶ್ ಅವರು ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡ್ರು. ಅದಾದ್ಮೇಲೆ ಎಸಿಪಿ ಗೌತಮ್ ಕೂಡ ಇದ್ರು. ತದನಂತರದಲ್ಲಿ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಕೂಡ ಅಲ್ಲಿ ಹೋಗಿದ್ದಾರೆ. ಅವರೆಲ್ಲರ ಜೊತೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಿನ ಪ್ರಶ್ನೆ ಏನ್ ಗೊತ್ತಾ? ಗಣ್ಯಾತಿ ಗಣ್ಯರ ಹೆಸರನ್ನ ಬಾಯಿ ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರವರು? ಇಂದ್ರಜಿತ್ ಲಂಕೇಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ಹೆಸರು ಲೀಕ್ ಆಗದಂತೆ ಸೂಚನೆ ಕೊಟ್ಟಿದ್ದಾರಂತೆ. ಇಂದ್ರಜಿತ್ಗೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರು ಕೂಡ. ಬಿಕಾಸ್ ಹೊರಗಡೆ ಆದ್ಮೇಲೆ ಮಾಧ್ಯಮದವರು ಕಾಯ್ತಿರ್ತಾರೆ. ಸರ್ ಯಾರ ಹೆಸರು ಹೇಳಿದ್ರಿ ಸರ್, ಏನು ಸರ್ ಅಂತ ಹೇಳಿರ್ತಾರೆ. ಸೊ ಆಚೆಗೆ ಬಂದು 1 2 3 4 ಅಂತ ಹೇಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅವ್ರ ಹೆಸರುಗಳನ್ನ ಹೊರಗಡೆ ಹೇಳಬೇಡಿ. ಡ್ರಗ್ ದಾಸರ ಬಗ್ಗೆ ಸಾಕ್ಷಿಯನ್ನ ಸಂಗ್ರಹಿಸಿದ ಬಳಿಕ ವಿಚಾರಣೆ, ಆರೋಪಿಗಳ ಡೋಪಿಂಗ್ ಟೆಸ್ಟ್ ಏನಿದೆ ಅದನ್ನು ಮಾಡಿಸೋದಕ್ಕೆ ಕೂಡ ಚಿಂತನೆ ಮಾಡ್ತಾರೆ. ಹೇಳ್ಬಿಟ್ರೆ ಇವೆಲ್ಲವೂ ಆಗಲ್ಲ ಮುಂದಕ್ಕೆ, ಬಿಕಾಸ್ ಎಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೆ ಅಂತ. ಹೆಸರು ರಿವೀಲ್ ಆದರೆ ಸಾಕ್ಷಿಗಳು ನಾಶವಾಗಬಹುದು. ಹೀಗಾಗಿ ಹೊರಗೆ ಹೆಸರು ರಿವೀಲ್ ಮಾಡದಂತೆ ಇಂದ್ರಜಿತ್ ಲಂಕೇಶ್ ಅವರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಪ್ರೋಸೆಸ್ ಇದು. ಈಗ ಮೊನ್ನೆ ಅಷ್ಟೇ ಕೂಡ ಬೆಂಗಳೂರಿನಲ್ಲಿ ಗಲಾಟೆ ಆಯ್ತಪ್ಪ, DJ ಹಳ್ಳಿ KG ಹಳ್ಳಿ ಅಲ್ಲೆಲ್ಲ ಗಲಾಟೆ ಆಯಿತು. ಅವಾಗಲೂ ಕೂಡ ಕಾರ್ಪೊರೇಟರ್ಸ್ಗಳು, ಮಾಜಿ ಮೇಯರ್ಗಳು ಅವರೆಲ್ಲರೂ ಕೂಡ ಹೋದಾಗ ಅವರು ಆಚೆ ಬಂದ ಮೇಲೆ ಏನು ಹೇಳಿಲ್ವಲ್ಲ, ಏನೇನು ಮಾತಾಡಿದೆ ಅಂತ. ಹಂಗದು ಒಂದ್ಸಗೆ ನನ್ನ ಕೊಲೀಗ್ ಮುನಿರಾಜು ನೇರ ಸಂಪರ್ಕದಲ್ಲಿ ಇದ್ದಾರೆ. ಮುನಿರಾಜು, ಇದು ಒಂದು ಪ್ರೊಸೆಸ್. ಇದು ಸಿಸಿಬಿ ಕಚೇರಿಯಲ್ಲಿ ಯಾರನ್ನೇ ಎನ್ಕ್ವೈರಿ ಮಾಡಿದ್ರು ಕೂಡ ಹೊರಗೆ ಹೋಗ್ಬೇಕಾದ್ರೆ ಹೇಳಿ ಕಳಿಸ್ತಾರೆ. ಎಲ್ಲೂ ಏನು ಮಾತಾಡೋಂಗಿಲ್ಲ ಟಿಲ್ ನಾವು ಹೇಳುವ ತನಕ ಅಂತ. ಐ ಥಿಂಕ್ ಹೊರಗಡೆ ಬಂದಮೇಲೆ ಹೆಸರುಗಳಂತೂ ಸಿಗೋಕೆ ಸಾಧ್ಯ ಇಲ್ಲ. ಬಟ್ ಏನೇನೆಲ್ಲ ದಾಖಲೆ ಕೊಟ್ಟಿರ್ಬೋದು ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಕೊಡ್ಬೋದು ಅನ್ಸುತ್ತಲ್ವಾ?
ಖಂಡಿತ ಹರೀಶ್, ಯಾಕೆಂದ್ರೆ ಒಂದು ಪ್ರಕರಣ ತನಿಖೆ ಹಂತದಲ್ಲಿರ್ಬೇಕಾದ್ರೆ ಅದರಲ್ಲಿರುವಂತಹ ಹೆಸರುಗಳೇನಾದ್ರೂ ಅವ್ರು ಉಲ್ಲೇಖ ಮಾಡಿದ್ರೆ ಅದನ್ನ ಎಲ್ಲೂ ರಿವೀಲ್ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಅಥವಾ ತನಿಖಾಧಿಕಾರಿ ಹೇಳುವಂಥದ್ದು ಸಾಮಾನ್ಯ ಆಗಿರುತ್ತೆ. ಅದರಲ್ಲೂ ಇದು ಅತ್ಯಂತ ಪ್ರಮುಖ ವಿಚಾರ ಮತ್ತೆ ಆರೋಪ ಆಗಿರೋದ್ರಿಂದ ಏನು ಸ್ಯಾಂಡಲ್ವುಡ್ ನ ಸಾಕಷ್ಟು ನಟ ನಟಿಯರು, ಯುವ ಪೀಳಿಗೆ ನಟ ನಟಿಯರು ಡ್ರಗ್ಸ್ ಸೇವನೆ ಬಗ್ಗೆ ಒಂದು ಆರೋಪ ಮತ್ತೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಿಂದ ಆ ಹೆಸರುಗಳು ನಿಮ್ಮ ಬಳಿ ಇದ್ರೂ ಸಹ ಅದನ್ನ ನೀವು ಹೊರಗಡೆ ಅದನ್ನ ರಿವೀಲ್ ಮಾಡುವಂತಿಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ತನಿಖೆ ಶುರುವಾದ ಬಳಿಕ ಅವರು ತಲೆಮರೆಸ್ಕೊಳ್ಬಹುದು ಅಥವಾ ಈ ಪ್ರಕರಣದ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೂ ಸಹ ಪ್ರಯತ್ನ ಪಡಬಹುದು. ಆದ್ರಿಂದ ಯಾರ ಹೆಸರು ಸಹ ನೀವು ಹೇಳಕ್ ಹೋಗ್ಬೇಡಿ. ಕೇವಲ ಏನು ಈ ಒಂದು ವಿಚಾರಣೆ ಅಂತ ಮತ್ತೆ ಈ ಒಂದು ಭಾಗವನ್ನ ಮಾತ್ರ ಒಂದು ಹೇಳೋಗಿದ್ರೆ ಹೇಳ್ಬೋದು. ಉಳಿದಂತೆ ಹೆಸರುಗಳಾಗಬಹುದು ಅಥವಾ ಫೋಟೋ ಅಥವಾ ಬೇರೆ ಏನಾದರೂ ಸಾಕ್ಷ್ಯಾಧಾರಗಳಿದ್ರೆ ಅದನ್ನ ರಿವೀಲ್ ಮಾಡದಂತೆ ಒಂದು ಹಿರಿಯ ಅಧಿಕಾರಿಗಳೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಈಗಾಗಲೇ ಸಾಕಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಆರೋಪಿಗಳನ್ನ ಲಿಸ್ಟ್ ಮಾಡಿಕೊಂಡು ಯಾರ್ಯಾರಿದ್ರು, ಯಾರ್ಯಾರು ಡ್ರಗ್ಸ್ ಸೇವನೆ ಮಾಡ್ತಿದ್ರು ಅನ್ನೋದನ್ನ ಪಟ್ಟಿ ಮಾಡಿಕೊಂಡು ಒಂದು ಸಾಕ್ಷ್ಯಗಳನ್ನು ಸಹ ಸಂಗ್ರಹ ಮಾಡಬೇಕಾಗುತ್ತೆ. ಆನಂತರ ಅವರನ್ನ ಡೋಪಿಂಗ್ ಟೆಸ್ಟ್ಗೆ ಕಳಿಸಿ ಅವರ ಒಂದು ರಕ್ತ ಮಾದರಿಯನ್ನ ಸಹ ಒಂದು ಟೆಸ್ಟ್ಗೆ ಒಳಪಡಿಸಬೇಕು. ಆದ್ರಿಂದ ಸಾಕಷ್ಟು ಪ್ರೋಸೆಸ್ ಇರೋದ್ರಿಂದ ಈಗಲೇ ಅದನ್ನ ರಿವೀಲ್ ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ